ಕಾರ್ನರಿಂಗ್ ಮಾತ್ರ ಈ ಗಾಡೀಲಿ. ಸೊ ಕಾರ್ನರಿಂಗು ಹಿಂಗೆ ಆಟ ಆಡ್ಬೋದು. ಈ ಗಾಡೀಲಿ ಆ್ಯಕ್ಚುಲಿ ಬ್ರೇಕಿಂಗು ಸಖತ್ತಾಗಿದೆ ಅಷ್ಟೇ. ಪೀಸ್ ಆಫ್ ಕೇಕ್ ಇದಕ್ಕೆ 100 ಅಲ್ಲ. ಫ್ರಂಟ್ ಸ್ಕಿಡ್ ಆಯಿತು. ಸೊ ಯಾರೋ ಆಟ ಬಂದಾಗೋರು, ಅವನ ಜೊತೆ ಇನ್ನೊಬ್ಬ ಶಬಾಷ್. ಮಾರ್ನಿಂಗ್ ಇಂಡಿಯನ್ಸ್, ನಾನು ನಿಮಗೆ ತೋರಿಸ್ತಾ ಇರೋದು ದಿಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಯೂಟಿ ಡ್ಯೂಕ್ 200. ಸೊ ಲುಕ್ ಅಟ್ ದಿಸ್ ಬ್ಯೂಟಿ. ಸೊ ಆ್ಯಕ್ಚುಲಿ ಇವರು ಟೈಲ್ ಟೈಡಿ ತೆಗೆಸ್ಬಿಟ್ಟು ಈ ಥರ ಹಾಕ್ಸಿರೋದು. ಸೊ ಅದು ಚೆನ್ನಾಗಿದೆ. ಸೊ ಫ್ರಂಟ್ ಲುಕ್ ಅಷ್ಟೇ ಇನ್ನೊಂದು ಲೆವೆಲ್ ಆಗಿದೆ. ಫ್ರಂಟು USD ಫೋಕ್ಸು, ಬ್ಯಾಕು ಮೋನೋ ಸಸ್ಪೆನ್ಷನ್ನು. ಸೊ ಇಂಜಿನ್ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡೋಣ. ಸೊ ಇದಕ್ಕೆ ಬರೋದು 199.5 cc, 19.2 Nm ಟಾರ್ಕ್ ರೇಟ್, 8000 RPM, 25 bhp at 10,000 RPM. ಸೊ ಆ್ಯಕ್ಚುಲಿ ಸೌಂಡ್ ಕಟ್ಸ್ತೀನಿ ರೀ. ಸೊ ಇದಕ್ಕೆ ಮೂಡು ಇದೆ. ಸೊ ರೋಡ್ ಮೂಡು ಇದೆ, ಮೋಟೋ ಸೂಪರ್ ಮೋಟೋನೂ ಇದೆ. ಸೊ ಸೂಪರ್ ಮೋಟೋ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸೌಂಡ್ ಕಳಿಸ್ತೀನಿ. ಸಿಕ್ಕಾಗಿದೆ. ಸೊ ಲೆಟ್ಸ್ ರೈಡ್ ಇಟ್. ಸೊ KTM ಆ್ಯಕ್ಚುಲಿ ಫೇಮಸ್ ಇರೋದೇ ಥ್ರೋಟಲ್ ಕಿಂಗ್ ಅಂತಾರೆ ಇದನ್ನು. ಸೊ ನಾನು ಬರ್ತಾ 117 ಸ್ಪೀಡ್ ಟಚ್ ಮಾಡಿದ್ದೆ. ಸೊ ಇವಾಗ ಒಂದು ರೌಂಡ್ ಟೆಸ್ಟ್ ಮಾಡೋಣ ಇನ್ನೊಂದ್ಸತಿ. ಸೊ ಇದರಲ್ಲಿ ನಾನೊಂದು 511 ಇದ್ದೀನಿ. ಸೊ ಟಿಪ್ಟೋ ಮಾಡೋಕ್ಕೇನು ಇಲ್ಲ, ಟಿಪ್ಟೋ ಕರೆಕ್ಟಾಗಿದೆ. ಬಟ್ ಸ್ವಲ್ಪ ಶಾರ್ಟ್ ರೈಡರ್ಸ್ಗೆಲ್ಲ ಟಿಪ್ಟೋ ಮಾಡ್ತಾರೆ. ಸೊ 0. ಸೊ ಎಷ್ಟು ಸ್ಪೀಡ್ ಟಚ್ ಮಾಡ್ಬೋದು ಈ ರೋಡಲ್ಲಿ ನೋಡೋಣ. ರೆಡಿ? ಏನು ಸೌಂಡು. ಕಾರ್ನರಿಂಗ್ ಮಾತ್ರ ಈ ಗಾಡೀಲಿ ಹಂಪೈತೆ. ಈ ಗಾಡೀಲಿ ಆ್ಯಕ್ಚುಲಿ ಬ್ರೇಕಿಂಗು ಸಖತ್ತಾಗಿದೆ. ಎರಡು ಕಡೆನೂ ಡ್ಯೂಲ್ ಚಾನಲ್ ABS ಕೊಟ್ಟಿದ್ದಾರೆ. ಸೊ ಬ್ರೇ ಅದು ಮಾಡು ಸೂಪರ್ ಮೋಟೋದಲ್ಲಿದ್ದೀನಿ. ಸೊ 0 ಸ್ಟಾರ್ಟ್ ಮಾಡ್ಕೊಳ್ಳೋಣ. ರೆಡಿ? ಅಷ್ಟೇ. ಪೀಸ್ ಆಫ್ ಕೇಕ್ ಇದಕ್ಕೆ 100 ಅಲ್ಲ. ಸೊ ಕಾರ್ನರಿಂಗು ಹಿಂಗೆ ಆಟ ಆಡ್ಬೋದು. ಓಹೋ, ನಮ್ಮ ಇಂಡಿಯನ್ ರೋಡ್ಸಲ್ಲೆಲ್ಲ ಫ್ರಂಟ್ ಸ್ಕಿಡ್ ಆಯಿತು. ಪರವಾಗಿಲ್ಲ, ಇವೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಇಲ್ಲಿ ಓಡಿಸಿ. ಇಲ್ಲಿ ಪಕ್ಕ ಖಾಲಿ ರೋಡೆ. ರೆಡಿ? ಯಾರೋ ಆಟ ಬಂದಾಗೋರು, ಅವನ ಜೊತೆ ಇನ್ನೊಬ್ಬ ಶಬಾಷ್. ಸೊ ಇದೇ ರೋಡಲ್ಲೇ ನಾನು 170 ನೋಡ್ದಿದ್ದು. ಸೊ ಇವಾಗೆಲ್ಲ ಜನ ಓಡಾಡ್ತವ್ರೆ, ಪರವಾಗಿಲ್ಲ. 114 113 ನೋಡಿದೆ ಅನ್ಕೊತೀನಿ. ಬಟ್ ನೀವು 50ಲಿದ್ದಾಗೇ ಇನ್ನೂ ಲೈಕ್ 60-70 ಫೀಲ್ ಕೊಡುತ್ತೆ.
ಗಾಡಿ ಮಾತ್ರ ಇನ್ನೊಂದು ಲೆವೆಲ್ಲು. ಸೊ ಪರ್ಸ್ನಲಿ ಡ್ಯೂಕ್ BS3 ಸಕ್ಕತ್ತಾಗಿರುತ್ತೆ ಸೌಂಡು. ಇದನ್ನು ಒಂದು ಸ್ವಲ್ಪ ಸೌಂಡ್ ಕಮ್ಮಿ ಅಷ್ಟೇ. ಅದು ಬೇಸ್ ಚೆನ್ನಾಗಿದೆ. ಅದು BS3 ಡ್ಯೂಕು 200. ಆಮೇಲೆ BS3 ಎಲ್ಲ ಗೊತ್ತಲ್ವ ನಿಮಗೆ, ನೆಕ್ಸ್ಟ್ ಲೆವೆಲಾಗಿರ್ತೈತೆ ಗಾಡಿ. ಇದು BS6 ಪರವಾಗಿಲ್ಲ, ಎಲ್ಲ ಒಂದೇ, ಸ್ವಲ್ಪ ಚೇಂಜ್ ಮಾಡಿರ್ತಾರೆ ಅಷ್ಟೇ. ಸೊ ಈ ಗಾಡಿಗಳೆಲ್ಲ ಟ್ರ್ಯಾಕಲ್ಲಿ ನೆಕ್ಸ್ಟ್ ಲೆವೆಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಎಕ್ಸ್ಪೆಷಲಿ KTM ಇನ್ನು ಒಳ್ಳೊಳ್ಳೆ ಸ್ಟಂಟ್ಸ್ ಎಲ್ಲ ಮಾಡ್ಬೋದು. ಸೊ ಅದಕ್ಕೆ ಅಲ್ವಾ KTM ಈ ಸ್ಟಂಟು, ಈ ಟ್ರ್ಯಾಕ್ ರೈಡಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್. ಈ KTM ಮತ್ತು ಬಜಾಜ್ ಪಲ್ಸರು ಇವೆಲ್ಲ ಟಾಪು. ಆಮೇಲೆ ಯಮಹಾನು ಅಷ್ಟೇ ಇನ್ನೊಂದು ಲೆವೆಲ್ಲು. ಸೊ ಓವರಾಲ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ಈ ಗಾಡಿ. ಬಟ್ ಗಾಡಿ ಓಡಿಸ್ಬೇಕಾದ್ರೆ ಏನು ಮಾತಾಡೋಕ್ಕೆ ಹೋಗ್ಬಾರ್ದು. ಸುಮ್ಮನೆ ಪೀಸಾಗಿ ಹಂಗೆ ಆರಾಮಾಗೆ ಒಳ್ಳೆ ಕ್ರೂಸಿಂಗ್ ಮಾಡ್ಬೋದಿಲ್ಲ, ಸ್ಪೀಡಿಂಗೇ ಮಾಡ್ಬೋದು. ಬಟ್ ಪ್ರಾಪರ್ ಗೇರ್ಸಲ್ಲಿ ಮಾಡೋಂಗಿದ್ರೆ ಮಾಡಿ. ಬಟ್ KTMಲ್ಲೆಲ್ಲ ಈ ಚಪ್ರಿಗಳು ಓಡಿಸ್ಬಿಟ್ಟು ಈ ಬ್ರ್ಯಾಂಡಿಂಗ್ನೇ ಹಾಳು ಮಾಡಾಕ್ಬಿಟ್ರು. ಇವಾಗಲೂ ಅಷ್ಟೇ KTM ನೋಡಿದ ತಕ್ಷಣ ಎಲ್ಲರೂ ಅಲ್ಲ, ಸ್ವಲ್ಪ ಜನ ಆ ಥರ ಓಡಿಸ್ತಾರೆ. ಬಟ್ KTM ಫ್ರೆಂಡ್ಸು ಇದ್ದಾರೆ ನನ್ನ ಹತ್ರ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಈ ಥರ ಇಟ್ಕೊಂಡು ತುಂಬ ಚೆನ್ನಾಗೆಲ್ಲ ನೋಡ್ಕೊಂಡಿರ್ತಾರೆ. ಬಟ್ ಕೆಲವರು ಈ EMI ಎಲ್ಲ ಕೊಡ್ತಾಯಿದ್ರು ಫಸ್ಟು. ಆ ಅಡ್ವಾಂಟೇಜಿಂದ ಈ ಗಾಡಿ ವ್ಯಾಲ್ಯೂನೇ ಕಮ್ಮಿ ಮಾಡಿಬಿಟ್ರು. ಬಟ್ ಆಚೆ ಎಲ್ಲ ವ್ಯಾಲ್ಯೂ ಹೆಂಗಿದೆ ಅಂದರೆ KTMದು, ಇಂಡಿಯಾ ಒಂದು ಬಿಟ್ಟರೆ ಇಂಡಿಯಾದಲ್ಲೂ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಆಚೆ ಕಂಟ್ರೀಸ್ದೆಲ್ಲ ನೋಡ್ಬಿಟ್ರೆ ನೀವು, ಇನ್ನೊಂದು ಲೆವೆಲ್ ರೆಸ್ಪೆಕ್ಟ್ ಇದೆ ಗಾಡಿ, ಈ ಬ್ರ್ಯಾಂಡಿಂಗೆ. ಬ್ರ್ಯಾಂಡು ಅಷ್ಟೇ, ಗಾಡಿಗೂ ಅಷ್ಟೇ. ಸೊ ಓವರಾಲ್ ಈ ಎಕ್ಸ್ಪೀರಿಯೆನ್ಸ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ಓಕೆ ಇಂಡಿಯನ್ಸ್, ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್, ಪೀಸ್.